ಮಚ ಅವ್ನ್ ಮಾತಾಡ್ಲಾ ಹೇಳ್ ಮಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಈಗ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನ್ ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ, ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನು ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೂ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಶನ ಮಾಡ್ಬೇಕು. ಹಲೋ ಮಚಾ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚಾ. ವಾ, ನನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಮಚಾ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ, ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಹೋದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ಲೇ, ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನು ಹಾಕೊಂಡು ಹೋಗಿದ್ರು. ಅವಾಗ ನೀನ್ ಬರ್ದಿರ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ ₹500 ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಹಲೋ, ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ್ಚ. ಅದ್ರ ಹೊತ್ತು ತಿಂಗಳು ₹250 ರೀಚಾರ್ಜ್ ಮಾಡ್ಕೊಂಡಿದ್ದಲ್ಲ. ಹಲೋ ಹಲೋ, ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚ್ಚ ಆಯ್ತು, ನಿಂದು? ಅದ್ರ ಹೊತ್ತು ತಿಂಗಳು ₹200 ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ್ಚ ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ಆಟೋ ಡ್ರೈವರ್ ಮಗ ಆದ IAS, ವಿಪರ್ಸಿದೆಡ್ ಕಲೋಡೆ. IAS ಮಗ ಆದ ಆಟೋ ಡ್ರೈವರ್. ನವ್ನ ದೇವ್ರ ನನ್ ಕಾರಾಗ ಯಾಕೆ ಹುಡ್ಸಿದ್ವು ಮಾರೇ? ಕತ್ತಲ್ದಾಗ ಹೊರಗ್ ಹೋದ್ರ ಮಂದಿ ನೋಡ್ ಅನ್ಸತಾರ, ಮುಂಜಾನೆ ಮನಿ ಬಿಟ್ಟು ಹೊರಗ್ ಬಂದ್ರೆ ಬೆಳ್ಳು ಚುಕ್ಕಿ ಬತ್ ನೋಡ್ರಿ ಅಂತಾರ. ಯಾಕೆ ದೇವ್ರ ಹಿಂಗ್ ಮಾಡಿದಿ? ಕರಗ ಹುಟ್ಟಿದಾರ ಈ ಭೂಮಿ ಮೇಲೆ ಬೆಲೆನೇ ಇಲ್ವಾ? ಮಗ ಮಗ ₹500 ಸಾಲ ಕೊಡು ಮಗ. ಕೊಡೋದೇನ್ ಕೊಡ್ತೀನಿ, ನೀ ರಿಟರ್ನ್ ಯಾವಾಗ ಕೊಡ್ತೀಯಾ? ಯಾವಾಗ ಕೇಳ್ತೀಯ ಅವಾಗ ಕೊಟ್ಬಿಡ್ತೀನಿ. ತಗೋ ಕೊಡಿಯ. ನಾನ್ ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಇರುವ ಬೆಲ್ ಐಕಾನ್ ಅನ್ನು ಒತ್ತಿರಿ.